ಸಂವಿಧಾನ ಸಂರಕ್ಷಣಾ ಮಹಾ ಒಕ್ಕೂಟದ ವತಿಯಿಂದ ಇವತ್ತು ರಾಜರಾಜೇಶ್ವರಿ ನಗರದ ಶಾಸಕರು ಮತ್ತು ಮಾಜಿ ಸಚಿವರು ಆಗಿದ್ದಂಥ ಮುನಿರತ್ನಂರವರು ತಳ ಸಮುದಾಯಗಳ ಬಗ್ಗೆ ಮತ್ತು ಹೆಣ್ಣು ಕುಲದ ಬಗ್ಗೆ ಆಡಿರುವಂಥ ಮಾತುಗಳು ಅದು ಈ ಜಾತಿ ವ್ಯವಸ್ಥೆಯ ಒಂದು ಕುರೂಪ. ಅದು ಇವತ್ತು ಎಲ್ಲ ಜಾತಿಯ ಸುಪ್ತ ಮನಸ್ಸುಗಳಲ್ಲಿ ಈ ರೀತಿಯ ಒಂದು ಅಸಹನೆ ಮಡುಗಟ್ಟಿರೋದನ್ನು ನಾವು ನೋಡ್ಬೋದು. ಆದರೆ ಇದಕ್ಕೆ ಮೂಲ ಕಾರಣವನ್ನು ನಾವು ಹುಡುಕಬೇಕಾಗತ್ತೆ. ಇವತ್ತು ಮುನಿರತ್ನಂ ಈ ರೀತಿ ಮಾತಾಡೋದಕ್ಕೆ ಕಾರಣ ಏನು? ಇವತ್ತು ಈ ರಾಜಕೀಯ ವ್ಯವಸ್ಥೆಯ ಒಂದು ವಿಕಾರ ರೂಪದ ಕಾರಣಕ್ಕಾಗಿ ಅವನಿಗೆ ಮಾತಾಡ್ತಾ ಇದ್ದಾನೆ. ಇವತ್ತು ಆಳುವ ಸರ್ಕಾರ ಪಕ್ಷಗಳು ಇಂತಹ ಭ್ರಷ್ಟರಿಗೆ ಮತ್ತು ಇಂಥ ಅಪರಾಧಿ ಮನೋಭಾವ ಇರೋವರಿಗೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಅವಕಾಶಗಳನ್ನು ಮಾಡಿಕೊಡ್ತಾರೆ. ಎಲ್ಲ ರಾಜಕೀಯ ಪಕ್ಷಗಳು ಇವತ್ತು ಇದನ್ನು ಅನುಸರಿಸ್ತಾ ಇರುವುದನ್ನು ನಾವು ನೋಡ್ತೇವೆ. ಇವತ್ತು ರಾಜಕೀಯಕ್ಕೆ ಬರೋರು ಯಾವ ರೀತಿ ಇರ್ತಾರೆ? ದೊಡ್ಡ ದೊಡ್ಡ ಭೂಗಳ್ರು, ಕ್ರಿಮಿನಲ್ಗಳು ಮತ್ತು ಸಮಾಜಘಾತುಕ ಶಕ್ತಿಗಳೇ ಇವತ್ತು ರಾಜಕಾರಣದ ಮೇಲ್ಪಂಕ್ತಿಯನ್ನು ಅನುಸರಿಸ್ತಾ ಇರೋದನ್ನು ನಾವು ನೋಡ್ತೇವೆ. ಹಾಗಾಗಿ ಒಟ್ಟಾರೆ ವ್ಯವಸ್ಥೆಯ ಒಳಗಡೆ ಬದಲಾವಣೆ ಆಗಬೇಕು. ಇವತ್ತು ಅವನು ಒಕ್ಕಲಿಗರ ಬಗ್ಗೆ ಮಾತಾಡ್ತಾ ಇದ್ದಾನೆ ಅಥವಾ ವಲಯ ಸಮುದಾಯದ ಬಗ್ಗೆ ಮಾತಾಡ್ತಾನೆ ಅನ್ನೋದು ಅದನ್ನು ಖಂಡಿಸಬೇಕಾಗತ್ತೆ. ಯಾವುದೇ ಸಮುದಾಯಗಳ ಬಗ್ಗೆ ಈ ರೀತಿಯ ಸಾರ್ವಜನಿಕವಾಗಿ ಮಾತಾಡುವಂಥದ್ದು ಅದು ಮಹಾ ಅಕ್ಷಮ್ಯ ಅಪರಾಧ. ಆದರೆ ವ್ಯವಸ್ಥೆಯ ಒಳಗಡೆ ಆ ಥರದ್ದಿದೆ. ವಿಶೇಷವಾಗಿ ಶೂದ್ರ ಸಮುದಾಯಗಳ ಬಗ್ಗೆ ಮಾತಾಡೋದು ಇದು ಮೊದಲಿಂದನೂ ಈ ಬ್ರಾಹ್ಮಣ್ಯ ಅದು ಕಲಿಸ್ಕೊಟ್ಟಿರುವಂಥ ಪಾಠ. ಅದು ವೈದಿಕ ಪರಂಪರೆಯ ಒಳಗಡೆ ಕೆಳಜಾತಿಗಳನ್ನು, ಕೆಳವರ್ಗಗಳನ್ನು, ಮಹಿಳೆಯರನ್ನು ಅತ್ಯಂತ ಹೀನಾಯವಾಗಿ ನೋಡಿರುವಂಥ ಒಂದು ಭ್ರಷ್ಟ ವ್ಯವಸ್ಥೆ ಆ ವೈದಿಕ ಮನಸ್ಸುಗಳಲ್ಲಿ ಇದೆ. ಆ ವೈದಿಕ ಮನಸ್ಸು ಆವಾಗವಾಗ ಕೆರಳಿದ್ರೆ ಈ ರೀತಿಯ ಮಾತುಗಳು ಹೊರಗಡೆ ಬರೋಂಥದ್ದನ್ನು ನಾವು ನೋಡ್ಬೋದು. ಹಾಗಾಗಿ ಇವತ್ತು ಈ ಮುನಿರತ್ನಂನ ಅವನ ಶಾಸಕತ್ವವನ್ನು ಅವನಿಗೆ ಒಂದು ಚುನಾವಣೆಯಲ್ಲಿ ಸ್ಪರ್ಧೆ ಅವಕಾಶ ಮಾಡಿಕೊಟ್ಟಿದ್ದಾರಲ್ಲ ಈ ದೇಶದ ಮಹಾನ್ ಸಂಸ್ಕೃತಿಯ ವಕ್ತಾರರು, ದೇಶಪ್ರೇಮದ ಬಗ್ಗೆ ಬೊಗಳೆ ಬಿಡುವಂಥ BJP ಅವರಿಗೆ ಏನಾದರೂ ಮಾನ ಮರ್ಯಾದೆ ನಾಚಿಕೆ ಇದ್ದರೆ ಅವನನ್ನು ಮೊದಲು ಪಕ್ಷದಿಂದ ಹೊರಗಡೆ ಹಾಕಬೇಕು. ಅವನ ಶಾಸಕತ್ವವನ್ನು ರದ್ದು ಮಾಡಬೇಕು. ಜಗತ್ತಿಗೆ ಉಪದೇಶ ಮಾಡ್ತಾರೆ, ನಮ್ಮ ದೇಶ ಸುಸಂಸ್ಕೃತ ದೇಶ, ವೇದ ಕಾಲದ ಭಾರತ, ಏನೇನೋ ಕಥೆಗಳನ್ನು ಕಟ್ತಾರೆ ಅವರೆಲ್ಲ. ಆ ಕಥೆಗಳು ಕಟ್ಟೋರಿಗೆ ಈ ಮುನಿರತ್ನಂ ಹೇಳಿರುವಂಥ ಹೇಳಿಕೆಗಳ ಬಗ್ಗೆ ಅದನ್ನು ಅವರು ಯಾವ ರೀತಿ ಸಮರ್ಥಿಸ್ಕೊಳ್ತಾರೆ? ಹಾಗಾಗಿ BJP ಮತ್ತು RSS ಇದರ ಬಗ್ಗೆ ಆತ್ಮಾವಲೋಕವನ್ನು ಮಾಡಿಕೊಳ್ಳುತ್ತಾ ಅಥವಾ ಇಲ್ವಾ ಅನ್ನೋಂಥದ್ದು ಮುಖ್ಯ ಅಲ್ಲ. ಇಂಥ ವ್ಯಕ್ತಿತ್ವಗಳನ್ನು ಇಟ್ಕೊಳ್ಳುವ ಮೂಲಕ ಚುನಾವಣೆಗಳನ್ನು ಎದುರಿಸುವಂತಹ ನೀಚ ಕೆಲಸಕ್ಕೆ ಇವತ್ತು BJP ಮತ್ತು ಸಂಘ ಪರಿವಾರ ಬಂದಿರುವಂಥದ್ದು ಒಂದು ದುರದೃಷ್ಟ. ಇದು ಆ ಕಾರಣಕ್ಕಾಗಿ ಈ ಪ್ರತಿಭಟನೆ ಇದು ಇವತ್ತು ಸಾಂಕೇತಿಕವಾಗಿರ್ಬೋದು. ಆದರೆ ಎಲ್ಲ ಈ ರೀತಿಯ ದುಷ್ಟ ಮನಸ್ಸುಗಳಿಗೆ, ದುರಂಕಾರದ ಮನಸ್ಸುಗಳಿಗೆ ಇದೊಂದು ಎಚ್ಚರಿಕೆಯ ಗಂಟೆ ಆಗುತ್ತೆ. ಯಾವುದೇ ಸಮುದಾಯಗಳನ್ನು ಈ ರೀತಿ ಸಾರ್ವಜನಿಕವಾಗಿ ಹೀಯಾಳಿಸುವಂಥದ್ದು ಅಥವಾ ಅವಮಾನಿಸುವಂಥದ್ದಕ್ಕೆ ಒಂದು ಕಡಿವಾಣವನ್ನು ಹಾಕಲೇಬೇಕಾಗುತ್ತೆ. ಆ ಕಾರಣಕ್ಕಾಗಿ ಈ ಪ್ರತಿಭಟನಾ ಒಂದು ಸಮಾವೇಶವನ್ನು ಇವತ್ತು ಆಯೋಜನೆ ಮಾಡಿದ್ದೇವೆ. ಈ ರೀತಿ ಸಮುದಾಯಗಳನ್ನು ಅವಹೇಳನ ಮಾಡುವಂಥದ್ದನ್ನು ಇನ್ನು ಮುಂದೆ ಆದ್ರೂ ಕನಿಷ್ಠ ಪಕ್ಷ ಕನ್ನಡದ ಒಂದು ಶ್ರೇಷ್ಠತೆಯ ಬಗ್ಗೆ, ಕನ್ನಡ ಭಾಷೆಯ ಬಗ್ಗೆ ಇರುವಂತಹ ಒಂದು ಅದರ ಹಿರಿಮೆಯನ್ನು ಅರ್ಥ ಮಾಡಿಕೊಳ್ಬೇಕು. ಒಂದು ಭಾಷೆಯ ಬಳಕೆ ಅದರ ಬಗ್ಗೆ ಒಂದು ಜ್ಞಾನ ಇರಬೇಕು. ಆದರೆ ಇಂತಹ ಅಜ್ಞಾನಿಗಳು, ಇಂತಹ ದುಷ್ಟರು ಇವತ್ತು ಜನಪ್ರತಿನಿಧಿಗಳಾಗಿ ಆಯ್ಕೆ ಆಗ್ತಾ ಇರುವಂಥದ್ದೇ ಒಂದು ದೊಡ್ಡ ಒಂದು ದುರಂತದ ಕಾಲಘಟ್ಟದಲ್ಲಿ ನಾವು ಬದುಕ್ತಾ ಇದ್ದೇವೆ. ಇದು ಇನ್ನು ಮುಂದೆ ಆದರೂ ರಾಜಕೀಯ ಪಕ್ಷಗಳು ಈ ರೀತಿಯ ಚುನಾವಣೆಗಳನ್ನು ರಾಜಕೀಯವಾಗಿ ಅದನ್ನು ಒಂದು ರೀತಿಯಲ್ಲಿ ಏನು ಕ್ಲೀನ್ ಮಾಡೋದಾದರೆ ಅವರೇ ರಾಜಕೀಯ ಪಕ್ಷಗಳೇ ತಮ್ಮನ್ನು ತಾವು ಅವರೇ ಅದಕ್ಕೆ ಕಡಿವಾಣ ಹಾಕ್ಕೊಳ್ಳುವ ಮೂಲಕ
ಇಂಥವರು ಚುನಾವಣೆಗಳಲ್ಲಿ ನಿಂತು ಗೆದ್ದು ಬರುವಂಥದ್ದಕ್ಕೆ ಅವರು ಅದಕ್ಕೆ ಸಂಪೂರ್ಣವಾಗಿ ನಿರಾಕರಣೆಯನ್ನು ಮಾಡಬೇಕಾಗತ್ತೆ. ಅದರಿಂದ ಪಕ್ಷಗಳ ಒಳಗಡೆನೇ ಒಂದು ಆಂತರಿಕ ಶುದ್ಧೀಕರಣ ಆರಂಭ ಆಗಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಅಲ್ಲ, ಸರ್ಕಾರ ಈಗ SIT ರಚನೆ ಮಾಡಿದೆ. ಸರ್ಕಾರ ಕೇವಲ SIT ಮಾಡಿದ್ದೀನಿ ಅಂತ ಹೇಳಿಬಿಟ್ಟು ಸುಮ್ಗೆ ಅದನ್ನು ಏನು ಕಣ್ಣೊರೆಸುವ ತಂತ್ರವನ್ನು ಮಾಡಬಾರ್ದು. SIT ಆದಷ್ಟು ಬೇಗ ಅದು ಏನು ಅದರ ತನಿಖೆ ಅದು ಕಾಲಮಿತಿ ಒಳಗಡೆ ಅದನ್ನು ಮುಗಿಸ್ಬೇಕು. ಮತ್ತು ಇಂತಹ ವ್ಯಕ್ತಿಗಳಿಗೆ ಕಾನೂನಿನ ಕುಣಿಕೆ ಅದು ಗಟ್ಟಿ ಆಗಬೇಕು. ಇಲ್ಲದೆ ಹೋದರೆ ಈಗ ನೋಡಿ, ಈಗಾಗಲೇ ಆತ ಜಾಮೀನಿನ ಮೇಲೆ ಒಂದು ಪ್ರಕರಣದಲ್ಲಿ ಬಂದುಬಿಟ್ಟಿದ್ದಾರೆ. ಈಗ ಯಾವುದೋ ಒಂದು ಹೆಣ್ಮಗಳು ಕೊಟ್ಟಿರುವಂತಹ ಒಂದು ಪ್ರಕರಣದಲ್ಲಿ ಈಗಾಗಲೇ ಆತ ಜೈಲಲ್ಲಿದ್ದಾನೆ. ಇದು ಇವತ್ತಿಗೆ ಮುಗಿಯೋದಿಲ್ಲ. ಇಲ್ಲ, ಈಗ ಕಾನೂನು ಅದು ಯಾವ ರೀತಿ ಪ್ರಕರಣಗಳನ್ನು ಪರಿಭಾವಿಸುತ್ತೆ ಅಂತ ನಾವು ಹೇಳೋಕ್ಕೂ ಆಗೋದಿಲ್ಲ. ಯಾಕಂದರೆ ಸರ್ಕಮ್ಸ್ಟೆನ್ಸಸ್ ಎವಿಡೆನ್ಸ್ಗಳನ್ನು ನೋಡ್ತಾರೆ, ಸಾಕ್ಷ್ಯಾಧಾರಗಳನ್ನು ಅವರು ಗಮನಿಸ್ತಾರೆ. ಆದರೆ ಇಲ್ಲಿ ಒಟ್ಟು ಸಿಸ್ಟಮ್ ಒಳಗಡೆ ನ್ಯಾಯಾಧೀಶರು, ಈಗ ಕೆಲವು ನ್ಯಾಯಾಧೀಶರು ಕೊಡ್ತಾ ಇರುವಂಥ ತೀರ್ಪುಗಳನ್ನು ನೋಡಿದ್ರೇ ಕಾನೂನು ಬಗ್ಗೆನೇ ಒಂದು ರೀತಿಯ ಜನಸಾಮಾನ್ಯರಿಗೆ ತೀರಾ ಅದ್ರ ಬಗ್ಗೆ ಅವರಿಗೆ ಯಾಕಪ್ಪ ಕಾನೂನು ಬಡವರ ಪರವಾಗಿಲ್ವಲ್ಲ ಅಥವಾ ದುಡಿಯೋರ ಪರವಾಗಿ ಜನಸಾಮಾನ್ಯರ ಪರವಾಗಿಲ್ವಲ್ಲ ಅಂತ ಒಂದು ಅಪನಂಬಿಕೆ ಒಂದು ಬಂದ್ಬಿಡುತ್ತೆ. ಹಾಗೆ ಈಗಾಗಲೇ ನೀವೇ ನೋಡಿ, ಈಗ ಕನ್ವಿಕ್ಷನ್ ದಲಿತ ಸಮುದಾಯಗಳ ಮೇಲೆ ನಡೀತಾ ಇರುವಂಥ ದೌರ್ಜನ್ಯಗಳಾಗಿರ್ಬೋದು ಅಥವಾ ಅಸ್ಪೃಶ್ಯತೆ ಆಚರಣೆಗಳಿರ್ಬೋದು, ಇವೆಲ್ಲವೂ ಕೂಡ ಆ ಸಂದರ್ಭಕ್ಕೆ ಕಂಪ್ಲೇಂಟ್ ಆಗುತ್ತೆ. ನಂತರ ಎವಿಡೆನ್ಸ್ ಟೈಮಲ್ಲಿ ಆಗುವಂಥದ್ದು ನಂತರ ಖುಲಾಸೆ ಆಗ್ತಾ ಹೋಗ್ತಾ ಇದ್ದಾವೆ. ಬಹುತೇಕ ಕರ್ನಾಟಕ ಸರ್ಕಾರ ಹೇಳಿರುವ ಪ್ರಕಾರನೇ ಕರ್ನಾಟಕದಲ್ಲಿ ಈಗ CRECL ವರದಿ ಪ್ರಕಾರ ಕನ್ವಿಕ್ಷನ್ ರೇಟು ಕೇವಲ 3% ಇದೆ ಅಂತ ಹೇಳ್ತಾ ಇದ್ದಾರೆ. ಇದು ಏನು ತೋರಿಸುತ್ತೆ? ಇಡೀ ವ್ಯವಸ್ಥೆ, ಪೊಲೀಸು ವ್ಯವಸ್ಥೆ ಮತ್ತು ನ್ಯಾಯಾಂಗ ವ್ಯವಸ್ಥೆಯ ಒಳಗಡೆ ಏನೋ ಲೋಪದೋಷಗಳು ಇರ್ಬೋದು ಅನ್ನೋದನ್ನು ಇದು ಎತ್ತಿ ತೋರಿಸುತ್ತೆ. ಇದು ಇವತ್ತು ಮಾಡಿದ್ದೀವಿ. ಈಗ SIT ತನಿಖೆ ಆಗಬೇಕು. SIT ತನಿಖೆ ಆಗಿ ಅದರ ತನಿಖೆ ಏನು ಮುಗಿದ ಮೇಲೆ ಅದು ಏನು ಒಂದು ವರದಿ ಕೊಡುತ್ತೆ, ಆ ವರದಿ ಆಧಾರದ ಮೇಲೆ ಆತನ ಮೇಲೆ ಏನು ಶಿಕ್ಷೆ ಆಗುತ್ತೆ ಅದನ್ನು ಕಾದು ನೋಡಬೇಕಾಗತ್ತೆ.